ಬಿತ್ತನೆ ಬೀಜದಿಂದ ರೈತರು ಕಂಗಾಲಾಗಿದ್ದು ಸರ್ಕಾರವಾಗಲಿ ಮತ್ತು ಜಿಲ್ಲಾಡಳಿತವಾಗಲಿ ಇದುವರೆಗೂ ಪರಿಹಾರ ನೀಡಿರುವುದಿಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಧರಣಿ ಕೈಬಿಡುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತ ಸಂಘದ ಧರಣಿ 4ನೇ ದಿನವೂ ಮುಂದುವರೆದಿದ್ದು, ಈ ಧರಣಿಗೆ ವಿವಿಧ ಸಂಘಟನೆ ಹಾಗೂ ಪಕ್ಷಗಳು ಬೆಂಬಲ ನೀಡಿ ಪಾಲ್ಗೊಂಡಿತ್ತು. ನನ್ನ ಹೆಸರು ಮಂಜು ಬಿಟ್ಕೋಡ್ನಳ್ಳಿ. ನಾನು ಸಾಮೂಹಿಕ ರೈತ ಸಂಘದ ಹಾಸನ ಜಿಲ್ಲಾ ತಾಲೂಕು ಅಧ್ಯಕ್ಷೀಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ರೈತರು ಏನು ಧರಣಿ ಕೂತಿದ್ವಿ ಅಂದರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ MSPನ ಬರೀ ಘೋಷಣೆಯಾಗಿ ಉಳಿಸಿದ್ದಾರೆ. ಇವತ್ತು ಜಿಲ್ಲಾಡಳಿತ 2 ತಿಂಗಳು ಮುಂಚಿತವಾಗಿ ಜೋಳನ ಖರೀದಿ ಮಾಡಬೇಕಾಗಿತ್ತು. ನಾವಿಲ್ಲಿ ಒಗ್ಗಟ್ಟಿನಿಂದ ಬಂದಿದ್ದೀವಿ. ಏರು ಧ್ವನಿಲಿ ಹೇಳ್ತೀವಿ. ಏನಂತ ಹೇಳ್ತೀವಿ ಅಂದರೆ, ನಮಗೆ 3,000 ರೂಪಾಯಿ ಬೆಲೆ ಬೇಕು, ನಾವು ಕಷ್ಟಪಟ್ಟಿರೋದಕ್ಕೆ ನಿಜವಾದ ರೀತಿಯ ಬೆಲೆ ಕೊಟ್ಟೇ ತೀರ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾಯಿದ್ವಿ. ಹುಡುಗಾಟಿಕೆ ಮಾಡಬೇಡಿ. ಸಿದ್ದರಾಮಯ್ಯನವರು 6ನೇ ತಾರೀಕು ಹಾಸನಕ್ಕೆ ಬರ್ತಾ ಇದ್ದಾರಂತೆ. ಬರೋಕ್ಕಿಂತ ಮುಂಚಿತವಾಗಿ ರೈತರಿಗೆ ಹಾಸನದಲ್ಲಿ ಜೋಳ ತಗೋತೀವಿ ಅಂತ ಹೇಳ್ಬಿಟ್ಟು ಮೊದಲು ಘೋಷಣೆ ಮಾಡಿ ಬರಲಿ. ಬರೀ ಘೋಷಣೆ ನಾನು ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, ರಾಜ್ಯ ಸರ್ಕಾರ ಅವ್ರ ಮೇಲೆ ಹಾಕೋದು, ಇದು ನೆಪ ಮಾತ್ರ. ಬಿಟ್ಟಿ ಭಾಗ್ಯ ಕೊಡೋಕೆ 10,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಲ್ಲಿ ದುಡ್ಡಿದೆಯಂತೆ. ರೈತರು ಜೋಳ ತಾಳಕ್ಕೆ ದುಡ್ಡಿಲ್ಲ ಅಂದರೆ ಇದಕ್ಕಿಂತ ಬಾನ ಮರ್ಯಾದೆ ಬೇಕನ್ರಿ. ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದಲ್ಲಿ ನಂಬರ್ 1 ಉಸ್ತುವಾರಿ ಸಚಿವರು ಅಂತ ಯಾರಿಗ್ರಿ? ಯಾರು ರೈತರಿಗೆ ನ್ಯಾಯ ಕೊಟ್ಟಿದ್ದಾರೆ? ಒಂದು ದಿವಸ ಮೀಟಿಂಗ್ ಮಾಡಿದ್ದಾರೆ ರೈತರದ. ಹಾಸನಾಂಬ ಜಾತ್ರೆನ ಇಡೀ ತಿಂಗಳುಗಟ್ಟಲೆ ಬಂದ್ಬಿಟ್ಟು ಇಡೀ ಜನ ನೋಡಲಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರು ನೋಡಲಿ ಅಂತ ಬಂದೇನಾದ್ರು ಜಾತ್ರೆ ನೋಡಿದ್ರ? ಹಾಸನಾಂಬ ಜಾತ್ರೆ ಮಾಡಲಿ, ಹಾಸನಕ್ಕೆ ಒಳ್ಳೆ ಹೆಸರು ಬರುತ್ತೆ. ಆದರೆ ರಾಜ್ಯದಲ್ಲಿ ಹಾಸನದವರು, ಅದರಲ್ಲೂ ಹಾಸನದ ಉಸ್ತುವಾರಿ ಸಚಿವರು ನೀವು, ಇಡೀ ಜೋಳ ಹೋಗಿದೆ. ನಾವು 4 ತಿಂಗಳಿಂದ ವಿಧಾನಸೌಧಕ್ಕೆ ಹೋಗಿದ್ವಿ. ಸಿದ್ದರಾಮಯ್ಯವ್ರನ್ನ 2 ಸಾರಿ ಭೇಟಿಯಾಗಿದ್ವಿ. ಏರ್ಪೋರ್ಟಿಗೆ ಹೋಗಿ ಭೇಟಿಯಾಗಿದ್ದು ನಾವು. ಅರಸೀಕೆರೆಗೆ ಏರ್ಪೋರ್ಟಿಗೆ ಭೇಟಿಯಾಗಿದ್ವಿ. ಬರೀ ಮನವಿ ಕೊಟ್ಟರೆ ಅರ್ಧಕ್ಕೆ ಬಿಸಾಕಂತ ಚಾಳಿನ ಎಲ್ಲಿಂದ ಕಲ್ತ್ರಿ ಸಿದ್ದರಾಮಯ್ಯವ್ರು ನೀವು? ಇವತ್ತು ನೀವು ಹೇಳ್ತೀರಿ ನಮ್ಮ ಗುರುಗಳು ನಂಜುಂಡ ಸ್ವಾಮಿ ಅಂತನ. ಎಲ್ರಿ ಗುರುಗೆ ತಿರುಮಂತ್ರ ಆಗ್ತೀರನ್ರಿ? ಒಂದು ರೈತರು ಒಂದು ಮನವಿ ಕೊಟ್ಟವ್ರೆ ಅಂದಮೇಲೆ ಅಟ್ಲೀಸ್ಟ್ ಅಲ್ಲಿಂದ ಒಂದು ಮನವಿ ಪತ್ರ ಬರಲ್ಲ ಅಂದಮೇಲೆ ನಾವೇನು ಕ್ರಿ ನಿಮಗೆ? ನಾವು ನಮ್ಮ ಮುಖ್ಯಮಂತ್ರಿ ಅಂತ ಒಪ್ಕೋಬೇಕು, ನಮ್ಮ ಜಿಲ್ಲೆಗೆ ಬರಬೇಕು ನೀವು ಅಂದರೆ ತಾಲೂಕು ಆಫೀಸ್ ಉದ್ಘಾಟನೆ ಮಾಡೋಕೆ ಬರ್ತಾ ಇದ್ದಾರಂತೆ. ಈ ತಾಲೂಕು ಜನಗಳು ಹಾಳಾಗಿ ಬಿದ್ದಿದ್ದಾರೆ. ಇಲ್ಲಿ ಬರೀ ಮೋಜು ಮಸ್ತಿಗೋಸ್ಕರ ನೀವು ಸೌದೆಗಳು ಕಟ್ಕೊಬೇಡಿ. ಜನಗಳ ಮೊದಲು ಶಾಪ ತಟ್ಟಲೇ ಇರಲ್ಲ. ಇವತ್ತು ಹಾಲನ್ನ ಅನ್ನನ ರೈತರು ಪುಕ್ಷಟೆ ಕೊಡ್ತಾ ಇದ್ದಾರೆ. ಅದು ತಿನ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನಿಜವಾದ ರೈತರು ಮೇಲೆ ಕಾಳಜಿ ಏನಾದ್ರು ಇದ್ದರೆ ಇವತ್ತೇನು 6ನೇ ತಾರೀಕು ನೀವು ಹಾಸನ ಜಿಲ್ಲೆಗೆ ಬರ್ತೀರಿ, ಖಂಡಿತವಾಗಿ ನೀವು ಘೋಷಣೆ ಮಾಡ್ಬೋದೇ ನಮಗೆ ಸ್ವಾಗತ. ಇಲ್ಲಾಂದ್ರೆ 10,000 ಜನ ಸೇರ್ತೀವಿ ರೀ. ಇದು ಬರೀ ಹುಡ್ಗಾಡಿಕೆ ಅಲ್ಲ, ನಾವು ಛಲದಿಂದ ಬಂದಿದ್ವಿ. ಹಗಲು ರಾತ್ರಿ ನಮ್ಮ ಊರು ತಣ ರೀ ಹುಷಾರಿಲ್ಲ, ಅನಾರೋಗ್ಯದ ಕಡಿಮೆ 65-66 ವರ್ಷ ಈ ಚಳಿಯಿಂದ ಮಲಗ್ತೀವಿ ಅಂದರೆ ರೈತರಿಗೆ ನ್ಯಾಯ ಬೇಕು, ಪಡೆದೇ ತೀರ್ತೀವಿ ಅಂತ ಛಲದಿಂದ ಬಂದಿದ್ವಿ. ಹಾಗಾಗಿ ನೀವು ಏನಾದರೂ ಬರಬೇಕು ಅಂದರೆ ಏನು KF ಐತೆ, ಇವತ್ತೇನಾದ್ರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ವಿ, ಇವತ್ತೇ ಸ್ಟಾಪ್ ಆಗ್ಬೇಕು ಹೊರಗಡೆಯಿಂದ ಜೋಳ ಬರೋದು. ಏನು ಹುಡುಗಾಡಿಕೆ ಆಡ್ಕೊಂಡು ನಾವು ಎಷ್ಟು ದಾಸ್ತಾನು ಬೇಕು ಅವ್ರನ್ನ ಮಧ್ಯವರ್ತಿಗಳ ಮುಖಾಂತರ ದಾಸ್ತಾನು ಮಾಡ್ಕೊಬಿಟ್ಟು ನಾಳೆಯಿಂದ ನಮಗೆ ದಾಸ್ತಾನು ಬೇಡ ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾರಂತೆ. ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಎಲ್ಲರ ಮುಖಾಂತರ ಬಂದು ಹೇಳ್ಬೇಕು, KMFಗೆ ನಾವು ರೈತರು ಜೋಳ ಬಿಟ್ಟು ಬೇರೆ ಜೋಳನ ತಗೊಳೋದಿಲ್ಲ ಅಂತ. ಹಾಗಾಗಿ ನಾವು ಇವತ್ತೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿದ್ವಿ. 6ನೇ ತಾರೀಕು ನಾವು ಬೃಹತ್ ಹೋರಾಟ ಮಾಡ್ತೀವಿ. ಆದರೆ ಒಳ್ಳೆ ರೀತಿಯನ್ನಾರು ಅವ್ರು ಸ್ಪಂದಿಸಿದರೆ ನಾವು ಹೋರಾಟ ಹಿಂಪಡಿತೀವಿ. ಅದು ಲಿಖಿತ ರೂಪದಲ್ಲಿ ಬರಬೇಕು, ಬರೀ ಭರವಸೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್.